ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸಿ.ಟೆಟ್ ಎಕ್ಸಾಮ್ ಇನ್ನೇನು ಫೆಬ್ರವರಿ 8ನೇ ತಾರೀಕಿದೆ. ನೀವೆಲ್ಲ ಸಿ.ಟೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಎಸ್ಪೆಷಲಿ ಮ್ಯಾಥ್ಸ್ ವೀಡಿಯೋಸ್ನ ನೀವು ಮಿಸ್ ಮಾಡೋದನ್ನ ವಾಚ್ ಮಾಡ್ತಾ ಬಂದರೆ ನೀವು ಸಿ.ಟೆಟ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೋಬೋದು. ಯಾಕಂದರೆ ಕರ್ನಾಟಕ ಟಿ ಎಕ್ಸಾಮ್ ಸ್ಕೋರ್ ಮಾಡ್ಕೊಂಡೇ ಇರೋರು ಅಥವಾ ಪಾಸ್ ಆಗದೇ ಇರೋರು ಸಿ.ಟೆಟ್ ಎಕ್ಸಾಮ್ನ ಪೇಪರ್ ಫಸ್ಟನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಾಲ್ಫರ್ ಆಗ್ತಕ್ಕಂಥ ಈ PSTR ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ಬೋದು, ನೀವು ಎಲಿಜಿಬಲ್ ಆಗ್ತೀರಿ. ಹಾಗೆ ನೀವು ಸಿ.ಟೆಟ್ ಎಕ್ಸಾಮ್ನ ಪೇಪರ್ ಸೆಕೆಂಡ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಈ GPSTR ಎಕ್ಸಾಮ್ ಕರ್ನಾಟಕದಲ್ಲಿ ಕಾಲ್ಫರ್ ಆಗ್ತಕ್ಕಂಥ GPSTR ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ಬೋದು, ಎಲಿಜಿಬಲ್ ಆಗ್ತೀರಿ. ಹಾಗಾಗಿ ಯಾರೆಲ್ಲ ಕರ್ನಾಟಕ ಟಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೊಳಕ್ಕಾಗಿಲ್ಲ ಅಥವಾ ಪಾಸ್ ಮಾಡ್ಕೊಳಕ್ಕಾಗಿಲ್ಲ ಅವರೆಲ್ಲರೂ ಸಿ.ಟೆಟ್ ಎಕ್ಸಾಮ್ನ ಅಟೆಂಡ್ ಮಾಡಿ ಪಾಸ್ ಆಗಿ ಸ್ಕೋರ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ನೋಡ್ರಿ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ PSTR, GPSTR, HSTRನ ಕ್ಲಾಸಸ್ ಬೇಕಂದ್ರೆ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಬೇಕಂದ್ರೆ, ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831 ಅಥವಾ 32ಗೆ ಕರೆ ಮಾಡಿ. ಈ ಕ್ಲಾಸಲ್ಲೂ ಕೂಡ ಸಿ.ಟೆಟ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಥ್ಸ್ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೋ ಆನ್ಸರ್ ಮಾಡೋ ವಿಧಾನಗಳನ್ನು ನೀವು ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದೇ ಪ್ರತಿಯೊಂದು ಕ್ವಶನ್ನ ಕೊನೆವರೆಗೂ ವಾಚ್ ಮಾಡ್ತಾ ಹೋಗ್ಬೇಕು. ವಿತ್ ನೋಟ್ಸ್ ಮಾಡ್ಕೊಳೋದ್ರ ಜೊತೆಗೆ ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಸೊಲ್ಯೂಷನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ನೀವು ಕಲಿತಾ ಹೋದ್ರೆ ಮಾತ್ರ ಈ ಸಬ್ಜೆಕ್ಟ್ ಈಸಿ ಆಗುತ್ತೆ, ನೀವು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಮೊದಲನೇ ಪ್ರಶ್ನೆ ಬರೋಣ ಏನಿದೆ ಅಂತ. If in triangle ABC and DEF, AB by DE, BC by FD, then they will similar when ಅಂತ ಕೊಟ್ಟಿದ್ದಾನೆ. ಅಂದರೆ ABC ಮತ್ತು DEF ಅಂತ ಎರಡು ತ್ರಿಭುಜ ಇದಾವೆ. ಅಲ್ಲಿ AB by DEಗಳ ಅನುಪಾತ BC by FDಗಳ ಅನುಪಾತಕ್ಕೆ ಸಮ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಈ ಎರಡೂ ತ್ರಿಭುಜಗಳನ್ನು ಸಮರೂಪಿಗಳು ಅಂತ ಕರಿಬೇಕಂದ್ರೆ ಇಲ್ಲಿ ಯಾವ ಅನುರೂಪ ಕೋನಗಳ ಜೋಡಿ ಸಮ ಇದ್ದರೆ ಇವೆರಡೂ ತ್ರಿಭುಜಗಳನ್ನು ಸಮರೂಪಗಳು ಅಂತ ಕರಿತೀವಿ ಅಂತ ಕೇಳಿದ್ದಾನೆ. ಸೊ ನಾವು ಎರಡು ವಿಧಾನದಲ್ಲಿ ಸಮರೂಪಿಗಳು ಅಂತ ಕರಿತೀವಿ. ಯಾವ ವಿಧಾನ ಅಂದ್ರೆ, ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳ ಅನುಪಾತಕ್ಕೆ ಸಮ ಇದ್ದರೆ ಅವನ ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದರ ಅನುರೂಪ ಮೂರು ಬಾಹುಗಳ ಅನುಪಾತ ಎಲ್ಲವೂ ಸಮ ಇದ್ದಾಗ ಅವನ ಸಮರೂಪ ತ್ರಿಭುಜಗಳು, ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ದ ತ್ರೀ ಸೈಡ್ಸ್ ಆಫ್ ಒನ್ ಟ್ರಯಾಂಗಲ್ ಸೊ ಈಸ್ ಕರಸ್ಪಾಂಡಿಂಗ್ ಟು ದ ತ್ರೀ ಸೈಡ್ಸ್ ಆಫ್ ಅನದರ್ ಟ್ರಯಾಂಗಲ್, ದೆನ್ ದೇರ್ ರೇಷಿಯೋಸ್ ಆರ್ ಈಕ್ವಲ್, ದೆನ್ ದೇ ಸೆಟ್ ಟು ಬಿ ಆರ್ ಇನ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಅಥವಾ ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದರ ಅನುರೂಪ ಮೂರು ಕೋನಗಳಿಗೆ ಸಮ ಇದ್ದಾಗಲೂ ಕೂಡ ಅವನ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ದ ತ್ರೀ ಆಂಗಲ್ಸ್ ಆಫ್ ಒನ್ triangle is equal to the corresponding angles of another triangle, then they said to be are in similar triangles ಅಂತ ಕರಿತೀವಿ. ಸೊ ಈ ಕೇಸಸ್ ಗೊತ್ತಿದ್ದರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಫಸ್ಟ್ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಸಿಂಪಲ್ ನೋಡ್ರಿ, ABC ತ್ರಿಭುಜ ಬರ್ಕೊಳ್ಳೋಣ. ABC ತ್ರಿಭುಜ ಸಮರೂಪಿಗಳಂದ್ರೆ ನಾವು ಈಗೂ ಹೇಳ್ಬೋದು, ಆಕಾರದಲ್ಲಿ ಒಂದೇ ರೀತಿ ಇದ್ರೂ ಗಾತ್ರದಲ್ಲಿ ಬೇರೆ ಬೇರೆ ಆಗಿರ್ತವೆ ಅಂತಲೇ ಕರಿಬೋದು. ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ ದೇ ಆರ್ ಇನ್ ಸೇಮ್ ಶೇಪ್ ಬಟ್ ಡಿಫ್ರೆಂಟ್ ಇನ್ ಸೈಜ್ ಅಂತಲೂ ಕರಿತೀವಿ. ಸೊ ಹಾಗಾಗಿ ABC ತ್ರಿಭುಜ ಈ ರೀತಿ ಬರ್ಕೊಂಡೆ. ಇನ್ನೊಂದು DEF ತ್ರಿಭುಜ ಬರೀತೀನಿ, ಬಟ್ ಅಲ್ಲಿ ನೇಮಿಂಗ್ ಮಾಡೋದು ಮಾತ್ರ ನೀಟಾಗಿ ಕಲ್ತ್ಕೋಬೇಕು. DEF ತ್ರಿಭುಜ ಅಂದರೆ ಸೊ ಇಲ್ಲಿ ಎಲ್ಲಿ A ಇರುತ್ತೆ ಅಲ್ಲಿ D ಬರ್ಕೊಳ್ಳೋಣ, ಎಲ್ಲಿ A ಇರುತ್ತೆ ಅಲ್ಲಿ D ಬರ್ಕೊಳ್ಳೋಣ. B ಹತ್ರ E ಬರೆಯಂಗಿಲ್ಲ, ಬಟ್ ಅಲ್ಲಿ DEF ಅನ್ನು ಯಾವ ರೀತಿ ಕೊಡಬೇಕು ಅಂದರೆ ಇದಕ್ಕೆ ಡಿಫ್ರೆಂಟಾಗಿ ಕೊಟ್ಟರೆ ಮಾತ್ರ ನಮಗೆ ಸೊಲ್ಯೂಷನ್ ಕಂಡುಹಿಡಿಯೋಕೆ ಬರೋದು. ಸೊ DEF ತ್ರಿಭುಜ ನೇಮಿಂಗ್ ಕೊಡಬೇಕಾದ್ರೆ ಸೊ ಇಲ್ಲಿ D ಬರ್ಕೊಂಡು ಇಲ್ಲಿ E ಬರ್ಕೊಂಡು ಇಲ್ಲಿ F ಬರ್ಕೊಂಡಿದ್ದೆ ಆದರೆ ಸೊ ಫಸ್ಟ್ AB by DE ಕರೆಕ್ಟ್ ಆಗುತ್ತೆಲ್ಲ ಮ್ಯಾಚ್ ಮಾಡ್ರಿ. AB ಬಾಹುಗೆ ಅನುರೂಪ ಬಾಹು ಇಲ್ಲಿ ED ಅಂದ್ರೆ ಒಂದೇ, DE ಅಂದ್ರೆ ಒಂದೇ, ಅದು ಕರೆಕ್ಟ್ ಇದೆ. AB by DE ಅನ್ನೋದು ಸಮ ಇದೆ. ಅದೇ ರೀತಿ BC by FD ಕರೆಕ್ಟ್ ಆಗುತ್ತೆ ನೋಡ್ರಿ. BC ಬರ್ಕೊಂಡು BCಗೆ ಅನುರೂಪ ಬಾಹು ಇದರಲ್ಲಿ ಕರಸ್ಪಾಂಡಿಂಗ್ ಸೈಡ್ DF ಅಂತ ಆಗುತ್ತೆ. DF ಅಂದ್ರೆ ಒಂದೇ, FD ಅಂದ್ರೆ ಒಂದೇ. ಸೊ DF ಅಥವಾ FD ಅನ್ನೋದು ಇಲ್ಲಿ ಕೆಳಗಡೆ ಇದೆ, ಇದು ಕರೆಕ್ಟ್ ಆಗುತ್ತೆ. ಸೊ ಇವೆರಡು ಅನುರೂಪ ಬಾಹುಗಳ ಜೋಡಿ ಸಮ ಇರೋ ಥರನೇ ಇಲ್ಲಿ ನೇಮಿಂಗ್ ಕೊಟ್ಕೋಬೇಕು, ಹಂಗಾದ್ರೆ ಮಾತ್ರ ಆನ್ಸರ್ ಬರೋದು. ಸೊ ಇನ್ನೊಂದು ಜೊತೆ ಅನುರೂಪ ಬಾಹು ಅಂದರೆ AC ಗೆ ಅನುರೂಪ ಬಾಹು ಇಲ್ಲಿ ಯಾವ್ದಾಗುತ್ತೆ, EF ಆಗುತ್ತೆ. AC by EF ಅಂತ ಬರೀತೀವಿ. ಇವು ಅನುರೂಪ ಬಾಹುಗಳ ಜೋಡಿಗಳ ಅನುಪಾತ ಆಯಿತು. ಸೊ ಹಾಗಾದರೆ ಅನುರೂಪ ಕೋನಗಳು ಬರೆಯೋದಾದರೆ ಇಲ್ಲಿ A ಕೋನಕ್ಕೆ ಕರೆಸ್ಪಾಂಡಿಂಗ್ ಆಗಲಿ ಇಲ್ಲಿ E ಆಗುತ್ತೆ. A ಕೋನ ಮತ್ತು E ಕೋನದ ಅಳತೆ ಸಮ ಇರಬೇಕು. ಅದೇ ರೀತಿ ಬಿ ಕೋನದ ಅಳತೆ ಎಷ್ಟಿರುತ್ತೆ, ಇಲ್ಲಿ ಡಿ ಕೋನದ ಅಳತೆ ಅಷ್ಟೇ ಇರಬೇಕು. ಬಿ ಕೋನದ ಅಳತೆ ಮತ್ತು ಡಿ ಕೋನದ ಅಳತೆ ಸಮ ಇರಬೇಕು.
ಸೊ ಹಾಗಾದರೆ ಸಿ ಕೋನದ ಮೆಜರ್ಮೆಂಟ್ ಎಷ್ಟಿರುತ್ತಲ್ಲ ಎಫ್ ಕೋನದ ಮೆಜರ್ಮೆಂಟು ಅಷ್ಟೇ ಇರಬೇಕು. ಈ ರೀತಿಯ ಅನುರೂಪ ಕೋನಗಳ ಜೋಡಿಗಳ ಸಮವಾಗಿದ್ದರೆ ಮಾತ್ರ ಇವೆರಡೂ ತ್ರಿಭುಜಗಳನ್ನು ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಈ 3 ಕಂಡೀಷನ್ಸಲ್ಲಿ ಯಾವುದಾದ್ರೂ ಕೊಟ್ಟಿರ್ಬೋದು. ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಇ ಅಂತ ಇದೆ. ಬಿ ಈಕ್ವಲ್ ಟು ಇರೋದು ಡಿ ಇರೋದ್ರಿಂದ ಇದು ಫಸ್ಟ್ ಆಪ್ಷನ್ ರಾಂಗ್. ಆ್ಯಂಗಲ್ ಎ ಈಕ್ವಲ್ ಟು ಡಿ ಇದೆ, ಇಲ್ಲ ಆ್ಯಂಗಲ್ ಎ ಈಕ್ವಲ್ ಟು ಇ ಕಾಣಿಸ್ತಾ ಇರೋದ್ರಿಂದ ಇದು ಕೂಡ ರಾಂಗ್ ಆಗುತ್ತೆ. ಆ್ಯಂಗಲ್ ಬಿ ಈಕ್ವಲ್ ಟು ಡಿ ಇದೆ, ಇಲ್ಲ ಆ್ಯಂಗಲ್ ಬಿ ಈಕ್ವಲ್ ಟು ಡಿ ಇಲ್ಲಿ ಸೆಕೆಂಡ್ ಒನ್ ಇದಿಲ್ಲ, ಇದರ ಪ್ರಕಾರ ಇದೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್. ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಎಫ್ ಇದೆ, ಇಲ್ಲಿ ಎ ಈಕ್ವಲ್ ಟು ಇರೋದು ಇ ಇದೆ, ಇಲ್ಲಿ ಎಫ್ ಕೊಟ್ಟಿರೋದ್ರಿಂದ ಇದು ರಾಂಗು. ಸೊ ಯಾವ ಅನುರೂಪ ಕೋನಗಳು ಸಮವಾಗಿದೆ ಅಂದರೆ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿ ಅನ್ನೋ ಅನುರೂಪ ಕೋನಗಳಾಗ್ತವೆ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇದಕ್ಕೆ ಕ್ಲಿಯರಾಗಿ ಈ ರೀತಿ ಈ ಕ್ವಶನ್ಗೆ ಸೊಲ್ಯೂಷನ್ ಕಂಡುಹಿಡಿಬೋದು. ಆ ಬೇಸಿಕ್ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ದ ಪಾಯಿಂಟ್ಸ್ -4, 0, 4, 0 ಆ್ಯಂಡ್ 0, -3 ಆರ್ ದ ವರ್ಟಿಸಿಸ್ ಆಫ್ ಆ್ಯನ್ ಅಂತಿದೆ. ಇಲ್ಲಿ 3 ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾನೆ, ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಸೊ ಈ 3 ಬಿಂದುಗಳನ್ನು ನಾವು ಸೇರಿಸೋದ್ರಿಂದ ನಮಗೆ ಉಂಟಾಗ್ತಕ್ಕಂಥ ತ್ರಿಭುಜ ಯಾವುದು ಅಂತ 3 ಬಿಂದುಗಳನ್ನು ಸೇರಿಸಿದಾಗ ಒಂದು ತ್ರಿಭುಜ ಉಂಟಾಗುತ್ತೆ. ಆ ತ್ರಿಭುಜದ ಹೆಸರೇನು ಅಂತ ಕೇಳಿದ್ದಾನೆ. ಸೊ ಇನ್ನು ನಿಮಗೆ ಕ್ಲಾರಿಟಿ ಬೇಕಂದರೆ ನಾವು ಗ್ರಾಫ್ ಶೀಟಲ್ಲಿ ಕೋಆರ್ಡಿನೇಟ್ಸ್ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತೀವಲ್ಲ, ಸೊ ಇದರ ಸಹಾಯದಿಂದ ನಾವು ಕಂಡುಹಿಡಿತಾ ಹೋಗೋಣ. ಫಸ್ಟ್ ನೋಡ್ರಿ, ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಮೊದಲನೇ ಪಾಯಿಂಟ್ ಇಲ್ಲಿ -4, 0ನ ಈ ಗ್ರಾಫಲ್ಲಿ ಮಾರ್ಕ್ ಮಾಡೋಣ. ಸೊ -4 ಅಂದರೆ ಎಕ್ಸ್ ಕೋಆರ್ಡಿನೇಟ್ -4, ವೈ ಕೋಆರ್ಡಿನೇಟ್ 0 ಅಂದರೆ ಇದು -4, 0 ಅಂದರೆ ಇದೇ ಪಾಯಿಂಟ್ ಇಲ್ಲಿ ಇಂಟು ಮಾರ್ಕ್ ಹಾಕಿನಲ್ಲ, ಇದು -4, 0. ಸೆಕೆಂಡ್ ಪಾಯಿಂಟ್ ಏನಿದೆ ಅಂದರೆ 4, 0 ಅಂತ ಇದೆಯಲ್ಲ, 4, 0 ಅಂದರೆ ಎಕ್ಸ್ ಕೋಆರ್ಡಿನೇಟ್ 4, ವೈ ಕೋಆರ್ಡಿನೇಟ್ 0 ಅಂದರೆ ಇದೇ 4, 0 ಆಗುತ್ತೆ. ಇದು 4, 0 ಸೆಕೆಂಡ್ ಪಾಯಿಂಟ್. ಸೊ ಥರ್ಡ್ ಪಾಯಿಂಟ್ ಏನಿದೆ ಅಂದರೆ ಇಲ್ಲಿ 0, -3 ಕೊಟ್ಟಿದ್ದಾನೆ ಅಂದರೆ 0, -3 ಕೊಟ್ಟಿದ್ದಾನೆ ಅಂದರೆ 0 ಅನ್ನೋದು ಇದು, -3 ಅಂದರೆ 0, -3 ಅಂದರೆ ಇಲ್ಲಿ ಬರುತ್ತೆ 0, -3. ವೈ ಕೋಆರ್ಡಿನೇಟು ನೆಗೆಟಿವ್ ಇದೆ, -3 ಇದೆ ಅಂದರೆ ಕೆಳಗಡೆ ಬರಬೇಕು. 0, -3 ಇಲ್ಲಿ -2, -4 ನಡುವೆ -3 ಬರುತ್ತೆ. ವೈ, -3 ಬರಿತೀನಿ. ಸೊ ಈ 3 ಪಾಯಿಂಟ್ಸನ್ನು ಜಾಯಿನ್ ಮಾಡೋಣ. ಈ 3 ಪಾಯಿಂಟ್ಸನ್ನು ಜಾಯಿನ್ ಮಾಡಿದಾಗ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಈ 2 ಬಿಂದುಗಳು, ಈ 2 ಬಿಂದುಗಳನ್ನು ಸೇರಿಸಿದಾಗ ಇದೊಂದು ತ್ರಿಭುಜ ಕಾಣಿಸುತ್ತೆ. ಈ ತ್ರಿಭುಜದ ಹೆಸರು ಏನು ಅಂತ ಕೇಳಿದರು. ಈ ತ್ರಿಭುಜದ ಹೆಸರು ಏನಂತ ಹೇಳ್ಬೇಕು. ಸೊ ನೋಡ್ರಿ, ಇಲ್ಲಿ 0ನಿಂದ -4 ಇದೆ ಅಂದರೆ ಇದು 4 ಯೂನಿಟ್ಸ್ ಡಿಸ್ಟೆನ್ಸ್ ಇದೆ. ಇಲ್ಲಿಂದ ಇಲ್ಲಿ 4 ಯೂನಿಟ್ಸ್ ಇದೆ ಅಂದರೆ ಟೋಟಲಿ ಈ ಕಡೆ 4, ಈ ಕಡೆ 4 ಆಗುತ್ತೆ. ಇಲ್ಲಿಂದ ಇಲ್ಲಿ ಯೂನಿಟ್ಸ್ 3 ಆಗುತ್ತೆ. ಸೊ ಇದು 3, 4 ಇದೆ ಅಂದರೆ ಇದು ಲಂಬ ಕೋನ ತ್ರಿಭುಜ ಆಗುತ್ತೆ. ನೋಡ್ರಿ, ಇದಿಷ್ಟು ಲಂಬ ಕೋನ ತ್ರಿಭುಜ ಆಗುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಅಕಾರ್ಡಿಂಗ್ ಟು ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಗೊತ್ತಿದೆಯಲ್ಲ, ಪೈಥಾಗೋರಸ್ನ ತ್ರಿಭುಜಗಳ ಪ್ರಕಾರ ಸೊ 3, 4, 5 ಅನ್ನೋದು ಪೈಥಾಗೋರಸ್ನ ತ್ರಿಭುಜ ಇದೆಯಲ್ಲ. ಒಂದು ಸೈಡ್ 3 ಇದೆ, ಮತ್ತೊಂದು ಸೈಡ್ 4 ಇದೆ ಅಂದ್ರೆ ಈ ಹೈಪೋಟೆನ್ಯೂಸ್ ಸೈಡ್ ಎಷ್ಟಿರುತ್ತೆ ಅಂದ್ರೆ 5 ಇರುತ್ತೆ. ಇದು ಕೂಡ ಅಷ್ಟೇ, ಈ ಸೈಡ್ 3 ಇದೆ, ಈ ಸೈಡ್ 4 ಇದೆ ಅಂದ್ರೆ ಇದು ಹೈಪೋಟೆನ್ಯೂಸ್ ಸೈಡ್ ವಿಕರ್ಣ ಆಗುತ್ತೆ ಲಂಬಕೋನ ತ್ರಿಭುಜದಲ್ಲಿ, ಇದು 5 ಆಗುತ್ತೆ. ಸೊ ನೋಡ್ರಿ, ಈ ಸೈಡ್ 5 ಇದೆ, ಇದು 5 ಇದೆ, ಟೋಟಲ್ ಇದು 8 ಇದೆ ಅಂದರೆ ಈ ತ್ರಿಭುಜದ 2 ಬಾಹುಗಳ ಅಳತೆ ಸಮ ಇದೆ. ಇದು 5 ಇದೆ, ಇದು 5 ಇದೆ, ಇದು ಮಾತ್ರ 8 ಆಗುತ್ತೆ. ಇಲ್ಲಿಂದ ಇಲ್ಲಿ 4, ಇಲ್ಲಿಂದ ಇಲ್ಲಿ 4, 8 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಈ ತ್ರಿಭುಜದ 2 ಬಾಹುಗಳು ಸಮ ಇದ್ದಾವೆ ಅಂದರೆ ಇದನ್ನ ಎಂಥ ತ್ರಿಭುಜ ಅಂತ ಕರಿತೀವಿ ಅಂದರೆ ಇದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಇದನ್ನು ಐಸಾಸೆಲಸ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಐಸಾಸೆಲಸ್ ಟ್ರ್ಯಾಂಗಲ್ ಸಮದ್ವಿಬಾಹು ತ್ರಿಭುಜ ಅಂತ ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಈ ರೀತಿ ಇದನ್ನ ಗ್ರಾಫ್ ಮೂಲಕ ನಾವು ಪಾಯಿಂಟ್ಸ್ನ ಮಾಡ್ಕೊಂಡು ಯಾವ ತ್ರಿಭುಜ ಅಂತ ಈಸಿಯಾಗಿ ಕಂಡುಹಿಡಿತಾ ಬರ್ಬೋದು. ನೋಡ್ರಿ, ನೆಕ್ಸ್ಟ್ ಥರ್ಡ್ ಕ್ವಶನ್, ಇಫ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಈಕ್ವಲ್ ಟು √2 ದೆನ್ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದಾಗ ನಾವೇನು ಮಾಡೋಣ ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ರಿ. ಎರಡೂ ಕಡೆ ಘಾತ 2 ಹಾಕಂತ ಬನ್ನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ರಿ. ಇದಕ್ಕೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇದೆ. a + b ಹೋಲ್ ಸ್ಕ್ವೇರ್ ಅಂದರೆ ಫಸ್ಟ್ a ಸ್ಕ್ವೇರ್ ಬರುತ್ತೆ. a ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ, ಪ್ಲಸ್ b ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ, ಪ್ಲಸ್ 2ab 2 ಇಂಟು a ಅಂದರೆ ಸೈನ್ ಥೀಟಾ ಇಂಟು b ಅಂದರೆ ಕಾಸ್ ಥೀಟಾ ಆಗುತ್ತೆ. ರೈಟ್ ಸೈಡಲ್ಲಿ √2 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ನಿಮಗೆ ಐಡೆಂಟಿಟಿ ಇದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ನೀವು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಪ್ರಕಾರ ಇದನ್ನ 1 ಅಂತ ಬರಿಬೋದು. ಆಮೇಲೆ ಒಂದು ಫಾರ್ಮುಲಾ ಇದೆ, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ. 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾನ ಏನಂತ ಬರಿಬೋದು ಅಂದರೆ ಸೈನ್ 2 ಥೀಟಾ ಅಂತ ಬರ್ಕೋಬೋದು, ಸೈನ್ 2 ಥೀಟಾ ಅಂತ ಬರ್ಕೋಬೋದು. ರೈಟ್ ಸೈಡಲ್ಲಿ 2 ಇದೆ, 2 ಆಗೇ ಇರಲಿ.
ಸೊ ಇಲ್ಲಿ sin 2 ಥೀಟಾ ಅಷ್ಟೇ ಇರೋಣ, ಇದು +1, ಇದು +1 ರೈಟ್ ಸೈಡಿಗೆ ಬಂದರೆ -1 ಆಗುತ್ತೆ. ಸೊ ಇದು sin 2 -1 ಆಗಿ 2 - 1 ಅಂದರೆ 1 ಬರುತ್ತೆ. sin 2 ಥೀಟಾ ಇಟ್ಕೊಳ್ತು ಸೈನ್ ಫಂಕ್ಷನಲ್ಲಿ 1 ಬರೋದು ಎಷ್ಟು ಡಿಗ್ರಿ ಅಂದರೆ sin 90 ಡಿಗ್ರಿ 1 ಬರುತ್ತೆ. ಹಾಗಾಗಿ ಈ 1 sin 90 ಅಂತ ಬರ್ಕೋಬೇಕು. ಸೈನು ಕ್ಯಾನ್ಸಲ್ ಆಗುತ್ತೆ. ಬೇಸಿಕ್ ಟ್ರಿಗ್ನಾಮೆಟ್ರಿ ಗೊತ್ತಿರ್ಬೇಕು ನಿಮಗೆ, ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ. 2 ಥೀಟಾ = 90 ಆಗುತ್ತೆ. 2 ಇಂದ 90 ಡಿವೈಡ್ ಮಾಡಿದ್ರೆ 45 ಬರುತ್ತೆ. ಥೀಟಾ = 45 ಡಿಗ್ರಿ ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಥೀಟಾ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ 45 ಬಂತು. ಸೊ ಈ 45ನೇ ಇದ್ರಲ್ಲ tan ಥೀಟಾ ಅಂದರೆ tan 45 ಅಂತ, ಪ್ಲಸ್ ಕಾಟ್ ಥೀಟಾ ಅಂದರೆ ಕಾಟ್ 45 ಡಿಗ್ರಿ ಬರೀತಾ ಅದನ್ನು. tan 45 ಡಿಗ್ರಿ ವ್ಯಾಲ್ಯೂ 1, ಕಾಟ್ 45 ಡಿಗ್ರಿ ವ್ಯಾಲ್ಯೂ ಸೇಮ್ ಒಂದೇ ಬರುತ್ತೆ. 1 + 1 ಅಂದರೆ 2 ಬರುತ್ತೆ. ಇದರ ಆನ್ಸರು 2 ಬರುತ್ತೆ. 2 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಈ ಪ್ರಾಬ್ಲಮ್ನ ಬಿಡಿಸ್ಬೋದು ನಾವು. ಓಕೆನಾ, ನೆಕ್ಸ್ಟ್ ಬರೋಣ 4th ಕ್ವಶನ್. ಇಫ್ tan a = 3 then 4 sin a - cos a / 4 sin a + cos a = 2 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 4 tan a = 3 ಆದಾಗ ಇಲ್ಲಿ 4 sin a - cos a / 4 sin a + cos a ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಹೇಳಿದಾನಂದ್ರೆ, ಸೊ ಇಲ್ಲಿ ಏನು ಮಾಡೋಣ ಅಂದರೆ ನಾನು ಇವೆರಡರಿಂದ ಇದರ ಮೇಲೆ ಕೆಳಗಡೆ ಇಲ್ಲಿ cos a ಕಾಮನ್ ತೆಗಿತೀನಿ. cos a ಕಾಮನ್ ತೆಗೆದಾಗ ಸೊ ಇಲ್ಲಿ 4 sin a / cos a ಆಗುತ್ತೆ. ಯಾಕಂದರೆ ಇಲ್ಲಿ ಬರೀ ಸೈನ್ ಮಾತ್ರ ಇದೆ. ನಾವು cos a ಕಾಮನ್ ತೆಗೆದಿವಿ ಅಂದರೆ ನೋಡಿ, ಇದರಿಂದ ಮಲ್ಟಿಪ್ಲೈ ಮಾಡಿದ್ರೆ cos ಕ್ಯಾನ್ಸಲ್ ಆಗಿ 4 sin a ಉಳಿಯುತ್ತೆ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮಲ್ಲಿ cos a ಕಾಮನ್ ತೆಗ್ದಿವಿ ಅಂದರೆ 1 ಉಳಿಯುತ್ತೆ. ಡಿವೈಡ್ ಬೈ ಕೆಳಗಡೆ ಅಷ್ಟೇ cos a ಕಾಮನ್ ತೆಗಿಯೋಣ. cos a ಕಾಮನ್ ತೆಗೆದ್ವಿ ಅಂದರೆ ಸೇಮ್ ಇಟ್ ಈಸ್ 4 sin a / cos a ಆಗುತ್ತೆ. 4 sin a / cos a + 1 ಅಂತ ಬರಿತೀವಿ. ಸೊ ಇಲ್ಲಿ cos a ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿಯೋದು 4 sin a / cos a ನಾವೇನಂತ ಕರಿತೀವಿ ಅಂದರೆ tan a ಅಂತ ಬರಿತೀವಿ. tan a ಬರಿತೀವಿ -1 ಡಿವೈಡ್ ಬೈ ಇಲ್ಲಿ sin a / cos a ನಾವೇನಂತ ಬರಿತೀವಿ ಅಗೇನ್ tan a ಅಂತ ಕರಿತೀವಿ. 4 tan a + 1 ಆಗುತ್ತೆ. ಸೊ ಇಲ್ಲಿ 4 tan a ವ್ಯಾಲ್ಯೂ ಕೊಟ್ಟಿದ್ದಾನೆ. 4 tan a ಇದೆ ಹತ್ರ 3 ಬರ್ಕೋಬಹುದು. 4 tan a ಇದೆ ಹತ್ರ 3 ಬರಿತೀನಿ -1. ಇಲ್ಲಿ 4 tan a ಇದೆ ಅಂದರೆ 3 ಬರಿತೀನಿ +1 ಬರಿತೀನಿ. 3 - 1 ಅಂದರೆ 2 ಆಗುತ್ತೆ. 3 + 1 ಅಂದರೆ 4 ಆಗುತ್ತೆ. 2 1s are 2 2s are 4 ಕ್ಯಾನ್ಸಲ್ ಆಗಿ ಸೊ 1 ಮೇಲ್ಗಡೆ ಇದೆ 2 ಕೆಳಗಡೆ ಇದೆ ಅಂದರೆ 1/2 ಇಸ್ ದ ಆನ್ಸರ್ ಬರುತ್ತೆ. 1/2 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಲೆಕ್ಕವನ್ನು ಬಿಡಿಸ್ತೇವೆ. ಇದು ಟ್ರಿಗ್ನಾಮೆಂಟ್ರಿ ರಿಲೇಟೆಡ್ ಕ್ವಶನ್. ದ ನೆಕ್ಸ್ಟ್ ಟರ್ಮ್ ಆಫ್ ದ AP ಈಸ್ ಸಮಾಂತರ ಶ್ರೇಣಿಯ ಮುಂದಿನ ಪದ ಯಾವ್ದು ಬರುತ್ತೆ ಅಂತ ಕೇಳಿದಾನೆ. ಮುಂದಿನ ಪದ ಯಾವ್ದು ಬರುತ್ತೆ ಅಂತ ಕೇಳಿದಾನೆ. ಸೊ ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇದು ಫಸ್ಟ್ ಟರ್ಮು √5 ಇದೆ. ಸೆಕೆಂಡ್ ಟರ್ಮು 20ನ ನಾವು 4 5s are 20 ಅಂತ ಬರ್ಕೋಬಹುದು. ಸೊ ನೆಕ್ಸ್ಟ್ 45 ಇದೆಯಲ್ಲ, ಅದನ್ನ 45ನ 9 5s are 45 ಅಂತ ಬರ್ಕೋಬಹುದು. ಅಂಡ್ ಸೊ ಆನ್ ಹಿಂಗೆ ಬರಿತಾ ಹೋಗೋಣ. ಸೊ ಇದು √5 ಅಲ್ಲೇ ಅಲ್ಲಿ, √5 ಅಲ್ಲೇ ಅಲ್ಲಿ. 4 ರೂಟಿಂದ ಹೊರ ಬಂದರೆ 2 ಆಗುತ್ತೆ. 2 √5 ಬರಿತೀನಿ. 9 ರೂಟಿಂದ ಹೊರ ಬಂದರೆ 3 ಆಗುತ್ತೆ. 3 √5 ಬರಿತೀನಿ. ಸೊ ಅಂಡ್ ಸೊ ಆನ್ ಬರ್ಕೊಂತ ಹೋಗೋಣ. ಇದು ಸೀರೀಸ್ನ ಸಿಂಪ್ಲಿಫೈಡ್ ಫಾರ್ಮೆಟಲ್ಲಿ ಬರೆದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮ್ನ ಮೈನಸ್ ಮಾಡಿರಿ. 2 √5 ಅಲ್ಲಿ 1 √5 ಮೈನಸ್ ಮಾಡಿರಿ. ಇನ್ನು 1 √5 ಉಳಿಯುತ್ತೆ. 1 √5. ಸೊ ಇಲ್ಲಿ ಇದಕ್ಕೆ ಪ್ರತಿಯೊಂದಕ್ಕೆ ನೋಡ್ರಿ, ಇದು ಏನಿಲ್ಲ 1 √5, ಇದು 2 √5, ಇದು 3 √5 ಅಂದರೆ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ 4 √5 ಆಗುತ್ತೆ. ಮುಂದಿನ ಪದ 4 √5 ಅಷ್ಟೇ. ಸೊ 4 √5 ಅಂತ ಇಲ್ಲಿ ನೋಡ್ರಿ ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಸಿಂಪಲ್. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿ. ನೋಡಿ, ನಮ್ಮ ಕ್ಲಾಸಸ್ ಇಷ್ಟ ಆಗಿದ್ರೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಡೆವಲಪ್ಮೆಂಟ್ಗೆ ಕಂಟ್ರಿಬ್ಯೂಟ್ ಮಾಡೋದಾದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ, ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ, ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಇದ್ರೆ ಮಾತ್ರ. ಸೊ ಇದು ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ದ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ಎ ಬೈಕ್ parked on the road from the top of a 90-meter high pole is 60 degree. The distance of the bike from the base of the pole is 90 ಮೀಟರ್ ಎತ್ತರದ ಕಂಬದ ಮೇಲಿನಿಂದ ರಸ್ತೆಯ ಮೇಲೆ ನಿಲ್ಲಿಸಲಾದ ಬೈಸಿಕಲ್ನ ಅವನತಿಯ ಕೋನ 60 ಡಿಗ್ರಿ ಆಗಿದೆ. ಕಂಬದ ಬುಡದಿಂದ ಬೈಕಿನ ಅಂತರ ಎಷ್ಟು ಅಂತ ಕೇಳಿದೆ. ನೋಡ್ರಿ, ಒಂದು ಪೋಲ್ಸ್ ಮೇಲ್ಗಡೆ ನಿಂತ್ಕೊಂಡು ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಂದು ಬೈಕನ್ನ ಮೇಲಿಂದ ಕೆಳಗಡೆ ನೋಡ್ತೀವಿ. ಆಂಗಲ್ ಆಫ್ ಡಿಪ್ರೆಷನ್ ಅಂದರೆ ಮೇಲಿಂದ ಕೆಳಗಡೆ ನೋಡೋದು.
ಆಂಗಲ್ ಆಫ್ ಎಲಿವೇಶನ್ ಅಂದರೆ ಕೆಳಗಡೆಯಿಂದ ಮೇಲೆ ನೋಡೋದು. ಅವನತಿ ಕೋನ ಅಂತ ಕರಿತೀವಿ. ನೀವು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಅಥವಾ ಒಂದು ಕಂಬದ ಮೇಲೆ ನಿಂತ್ಕೊಂಡು ಅಥವಾ ಮರದ ಮೇಲೆ ನಿಂತ್ಕೊಂಡು ಸೊ ಕೆಳಗಡೆ ನೋಡ್ತಿರಲ್ಲ ಒಂದು ವಸ್ತುವನ್ನು, ಬೈಕ್ ಆಗಿರ್ಬೋದು, ಒಬ್ಬ ವ್ಯಕ್ತಿಯನ್ನಾಗಿರ್ಬೋದು, ಇನ್ನೊಂದು ಯಾವ್ದಾರ ವಸ್ತುವನ್ನು ಮೇಲಿಂದ ಕೆಳಗೆ ನೋಡ್ತೀವಲ್ಲ ಅದನ್ನ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಸೊ ಕೆಳಗಡೆಯಿಂದ ನೀವು ಮೇಲಿರೋ ವಸ್ತುವನ್ನು ನೋಡ್ತಾ ಇದೀವಿ ಅಂದರೆ ಅದು ಆಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ಒಂದು ಕಂಬ ತುದಿ ಮೇಲೆ ನಿಂತ್ಕೊಂಡು ಆ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಬೈಕ್ ನೋಡ್ತಾ ಇದ್ದಾನೆ. ಯಾವ ಆ್ಯಂಗಲಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಇದೆ ಅಂದರೆ ಸೊ ಇಲ್ಲಿ 60 ಡಿಗ್ರಿ ಆ್ಯಂಗಲಲ್ಲಿ ನೋಡ್ತಾ ಇದ್ದಾನೆ. ಆಮೇಲೆ ಆ ಕಂಬದ ಬುಡದಿಂದ ಆ ಕಂಬದ ಎತ್ತರ 90 ಮೀಟ್ರ್ ಹೈಟ್ ಇದೆ. ಕಂಬದ ಎತ್ತರ 90 ಮೀಟ್ರ್ ಹೈಟ್ ಇರ್ತಕ್ಕಂಥ ಕಂಬದ ಮೇಲೆ ನಿಂತ್ಕೊಂಡು ರಸ್ತೆಯಲ್ಲಿ ಹೋಗೋ ಬೈಕ್ ನೋಡ್ತಾನೆ. ಆ್ಯಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರಿ ಇದೆ. ಹಾಗಾದರೆ ಆ ಕಂಬದ ಬುಡದಿಂದ ಆ ಬೈಕ್ ಎಷ್ಟು ದೂರದಲ್ಲಿದೆ ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇದನ್ನ ಡಯಾಗ್ರಾಮಿಕಲಿ ಬರೆಯೋದಾದ್ರೆ ಈ ರೀತಿ ಬರಿಬೋದು. ಸೊ 90 ಮೀಟ್ರ್ ಎತ್ತರ ಇರ್ತಕ್ಕಂಥ ಕಂಬ ಇದೆ, 90 ಮೀಟ್ರ್ ಹೈಟ್ ಇದೆ. ಸೊ ಇಲ್ಲಿ ನಿಂತ್ಕೊಂಡು ಇಲ್ಲಿ ಬೈಕ್ನ ನೋಡ್ತಾ ಇದ್ದಾನೆ. ಬೈಕ್ನ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಇದೆ ಅಂದರೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಕೂಡ 60 ಡಿಗ್ರಿನೇ ಆಗುತ್ತೆ, ಚೇಂಜ್ ಆಗಲ್ಲ. ಆಂಗಲ್ ಆಫ್ ಎಲಿವೇಶನ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಡಿಪ್ರೆಷನ್ ಅಂತಾನೆ ಕರಿತೀವಿ. ಮೇಲಿಂದ ಕೆಳಗಡೆ ಯಾವ ಆಂಗಲಲ್ಲಿ ನೋಡ್ತೀವಲ್ಲ ಕೆಳಗಡೆಯಿಂದ ಮೇಲೆ ನೋಡಿದ್ರೆ ಅಷ್ಟೇ ಡಿಗ್ರಿ ಆಂಗಲ್ ಇರುತ್ತೆ, ಚೇಂಜ್ ಆಗಲ್ಲ. ಸೊ ಹಾಗಾದ್ರೆ ಇದು 90 ಮೀಟರ್ ಹೈಟ್ ಇದೆ ಅಂದರೆ ಈ ಕಂಬದ ಬುಡದಿಂದ ಸೊ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು, ಈ ಬೈಕಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಕಂಡುಹಿಡಿಬೇಕು ನಾವು. ಸೊ ಇದನ್ನು ನಾನು ಎ ಅಂತ ಹೆಸರು ಕೊಡ್ತೀನಿ, ಇದು ಬಿ ಅಂತ ಹೆಸರು ಕೊಡ್ತೀನಿ, ಇದು ಸಿ ಅಂತ ಕೊಡ್ತೀನಿ. ಎ ಬಿ ಅನ್ನೋದು ಕಂಬದ ಎತ್ತರ 90 ಮೀಟರ್ ಇದೆ, 60 ಡಿಗ್ರಿ ಅನ್ನೋದು ಆಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರಿ ಇದೆ ಅಂದರೆ ಆಂಗಲ್ ಆಫ್ ಎಲಿವೇಶನ್ ಕೂಡ 60 ಡಿಗ್ರಿನೇ ಇರುತ್ತೆ. ಸೊ ಇದನ್ನು ಆಂಗಲ್ ತೀಟಾ ಅಂತ ತಗೊಳ್ತೀನಿ, ಆಂಗಲ್ ತೀಟಾ ಈಕ್ವಲ್ ಟು 60 ಡಿಗ್ರಿ ಅಂತ ಬರೀತೀನಿ. ಸೊ ಇದು ಆಂಗಲ್ ತೀಟಾ ಇದೆ ಅಂದರೆ ಆಂಗಲ್ ತೀಟಾಗೆ ಆಪೋಸಿಟ್ ಆಗಿರೋ ಸೈಡ್ ಎ ಬಿ ಇದೆಯಲ್ಲ ಇದನ್ನ ಆಪೋಸಿಟ್ ಸೈಡ್ ಅಂತ ಕರೀತಾರೆ, ವಿರುದ್ಧ ಬಾಹು ಅಂತ. ಇಲ್ಲಿ ಬಿ ಹತ್ರ 90 ಡಿಗ್ರಿ ಇರುತ್ತೆ. ಇದು ಕಂಬದ ಬುಡದಿಂದ ಈ ಬೈಕ್ ಎಷ್ಟು ಅಂತರ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಇಲ್ಲಿ 90 ಡಿಗ್ರಿ ಇರುತ್ತೆ ಅಂದರೆ ಇದನ್ನು ನಾವು ಹೈಪಾಟ್ನಿಸ್ ಸೈಡ್ ಅಂತ ಕರಿತೀವಿ. ಈ ಉಳಿದಿರೋದನ್ನ ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ, ಅಡ್ಜಸೆಂಟ್ ಸೈಡ್. ಸೊ ಹಾಗಾದ್ರೆ ನಮಗೆ ಗೊತ್ತಿರೋದು ಆಪೋಸಿಟ್ ಸೈಡ್ ಗೊತ್ತಿದೆ, ಬೇಕಾಗಿರೋದು ಅಡ್ಜಸೆಂಟ್ ಸೈಡ್. ಕಂಬದ ಬುಡದಿಂದ ಈ ಬೈಕ್ ಎಷ್ಟು ದೂರ ಇದೆ ಅಂತ ಬೇಕಲ್ಲ, ನಮಗೆ ಗೊತ್ತಿರೋದು ಆಪೋಸಿಟ್ ಸೈಡ್, ಬೇಕಾಗಿರೋದು ಅಡ್ಜಸೆಂಟ್ ಸೈಡ್. ಅಂದರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸಲ್ಲಿ ಆಪೋಸಿಟ್ ಅಡ್ಜಸೆಂಟ್ ನೋಡಿ ಒಂದು ಅಡ್ಜಸೆಂಟ್ ಸೈಡ್ ಹೊಂದಿರ್ತಕ್ಕಂಥ ರೇಷಿಯೋ ಯಾದಂದರೆ ಟ್ಯಾನ್. ಸೊ ಹಾಗಾಗಿ ನಾವು ಟ್ಯಾನ್ ತೀಟಾ ಈಕ್ವಲ್ ಟು ಏನಂತ ಬರಿತೀವಿ ಅಂದರೆ ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಟ್ಯಾನ್ ತೀಟನ ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಸೊ ಹಾಗಾದ್ರೆ ಟ್ಯಾನ್ ತೀಟಾ ಅಂದರೆ ಎಷ್ಟು ಡಿಗ್ರಿ ಅಂದರೆ 60 ಡಿಗ್ರಿ ಬರೀತೀನಿ. ಆಪೋಸಿಟ್ ಸೈಡ್ ಅಂದರೆ ನೋಡ್ರಿ ಇದು ಆಪೋಸಿಟ್ ಸೈಡ್ ಎ ಬಿ ಅದು ಎಷ್ಟಿದೆ ಅಂದರೆ 90 ಮೀಟರ್ಸ್ ಇದೆ, 90 ಬರೀತೀನಿ. ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಬಿ ಸಿ ಅನ್ನೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಅದೆಷ್ಟು ಗೊತ್ತಿಲ್ಲ, ಅದನ್ನು ಕಂಡುಹಿಡಿಯೋಕ್ಕೂ ಹಾಗೆ ಬರೀತೀನಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ √3 ಆಗುತ್ತೆ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಸೊ ಈಕ್ವಲ್ ಟು 90 ಡಿವೈಡ್ ಬೈ ಬಿ ಸಿ ಬರಿತಾ ಇದ್ವಿ. ಇವೆರಡು ಕ್ರಾಸ್ ಮಲ್ಟಿಪ್ಲೈ ಅಲ್ಲ, ಚೇಂಜ್ ಮಾಡೋಣ, ಇಂಟರ್ಚೇಂಜ್. ಸೊ ಬಿ ಸಿ ಈ ಸೈಡ್ ಬರುತ್ತೆ, ಲೆಫ್ಟ್ ಸೈಡು √3 ಕೆಳಗೆ ಬರುತ್ತೆ. 90 ಇದೆಯಲ್ಲ ಅದನ್ನ 30 × 3 ಅಂತ ಬರ್ಕೋಬೋದು ಫ್ಯಾಕ್ಟರ್ಸ್ ಆಗಿ, ಕೆಳಗಡೆ √3 ಆಗೇ ಇರಲಿ. ಸೊ ಈ 30 ಆಗಿ ಅಲ್ಲಿ ಈ 3ನ √3 × √3 ಅಂತ ಬರ್ಕೋಬೋದು. ಈ 3ನ √3 × √3 ಬರೀಬೇಕು. ಯಾಕಂದ್ರೆ √3 × √3 ಅಂದರೆ √3 ಹೋಲ್ ಸ್ಕ್ವೇರ್ ಆಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ, ಕೆಳಗಡೆ √3 ಬರೆಯೋಣ. ಈ √3 ಕ್ಯಾನ್ಸಲ್ ಆಗಿ ಬಿ ಸಿ ಈಕ್ವಲ್ ಟು 30 √3 ಆಗುತ್ತೆ. ಸೊ ಬಿ ಸಿ ಅಂದರೆ ಆ ಕಂಬದ ಬುಡದಿಂದ ಆ ಬೈಕಿಗೆ ಇರ್ತಕ್ಕಂಥ ದೂರ 30 √3 ಆಗುತ್ತೆ. 30 √3 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ 7th ಕ್ವೆಶ್ಚನ್ ನೋಡ್ರಿ. ಎ ಸೆಕ್ಟರ್ ಈಸ್ ಕಟ್ ಫ್ರಮ್ ಎ ಸರ್ಕ್ಯುಲರ್ ಶೀಟ್ ಆಫ್ ರೇಡಿಯಸ್ 50 centimeter. ದ ಆಂಗಲ್ ಆಫ್ ದ ಸೆಕ್ಟರ್ being 90 degree. If another circle of the same area as that of the sector is formed, then the radius of the new circle is. ನೋಡಿ 50 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತಾಕಾರದ ಹಾಳೆಯಿಂದ ಒಂದು ವಲಯವನ್ನು ಕತ್ತರಿಸಲಾಗುತ್ತದೆ ಅಂದರೆ ಸೊ ರೇಡಿಯಸ್ 50 ಸೆಂಟಿಮೀಟರ್ ಇದೆ. ಒಂದು ರೇಡಿಯಸ್ 50 ಸೆಂಟಿಮೀಟರ್ ರೇಡಿಯಸ್ ಇರ್ತಕ್ಕಂಥ ಒಂದು ತ್ರಿಜ್ಯದ ಒಂದು ಶೀಟ್ ತಗೊಂಡ್ಬಿಟ್ಟು ಇಲ್ಲೊಂದು 90 ಡಿಗ್ರಿ ಕೋನ ಇರತ್ತಲ್ಲ, 90 ಡಿಗ್ರಿ ಕೋನ ಇರತ್ತಲ್ಲ, ಒಂದನ್ನು ಕಟ್ ಮಾಡ್ತಾರೆ, ಈ ವಲಯವನ್ನು ಕಟ್ ಮಾಡ್ತಾರೆ. ಇದನ್ನು ಕಟ್ ಮಾಡಿ ವಲಯದ ವಿಸ್ತೀರ್ಣದಂತೆ ಮತ್ತೊಂದು ವೃತ್ತವು ರೂಪುಗೊಂಡರೆ ಹೊಸ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳಿದಾನೆ. ನೋಡ್ರಿ, ಈ ವಲಯ ಇದೆಯಲ್ಲ, ಇದು ಏನು ಸೆಕ್ಟರ್ ಆಫ್ ಎ ಸರ್ಕಲ್ ಅಂತ ಕರಿತೀವಲ್ಲ, ಈ ಸೆಕ್ಟರ್ ಆಫ್ ಸರ್ಕಲ್ ಎಷ್ಟಿರುತ್ತೆ, ಇದರ ವಿಸ್ತೀರ್ಣ ಎಷ್ಟಿರುತ್ತೆ, ಇಷ್ಟೇ ವಿಸ್ತೀರ್ಣ ಹೊಂದಿರತಕ್ಕಂಥ ಇನ್ನೊಂದು ವೃತ್ತ ಇದೆ ಅಂದರೆ ಈ ವೃತ್ತದ ತ್ರಿಜ್ಯ ಎಷ್ಟು, ವಾಟ್ ಈಸ್ ದ ರೇಡಿಯಸ್ ಆಫ್ ಅನದರ್ ಸರ್ಕಲ್ ಅಂತ ಕೇಳಿದಾನೆ.
ಸೊ ಇದು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಲ್ಲ, ಇದು ಸೆಕ್ಟರ್ ಆಫ್ ಎ ಸರ್ಕಲ್. ಇದರ ವಿಸ್ತೀರ್ಣ ಎಷ್ಟಿರುತ್ತಲ್ಲ ಇಷ್ಟೇ ವಿಸ್ತೀರ್ಣದಷ್ಟು ಇನ್ನೊಂದು ವೃತ್ತ ನಾವು ರೆಡಿ ಮಾಡಿದ್ವಿ ಅಂದರೆ ಈ ವೃತ್ತದ ತ್ರಿಜ್ಯ ಎಷ್ಟಿರುತ್ತೆ, ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಪ್ರಶ್ನೆ. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಫಸ್ಟ್ ಈ ವಲಯದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ πr² ಅಂತ ನಿಮಗೆ ಗೊತ್ತಿದೆ. ಪೈ ವ್ಯಾಲ್ಯೂ 22/7 ಅಂತ ಬರಿತೀವಿ, 22/7. ಸೊ 22/7ಗಿಂತ ಪೈ ವ್ಯಾಲ್ಯೂ ಹಾಗೆ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತೆ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂತ ಕೂರೋಣ. ಪೈ ಇದತ್ರ ಪೈನೇ ಇರಲಿ. ರೇಡಿಯಸ್ ಅಂದರೆ ಇದು ಆರ್ ಇದೆಯಲ್ಲ 50 ಇದೆಯಾ, 50² ಬರೀತಾನೆ, 50². ಸೊ 50² ಅಂದರೆ 2,500 ಆಗುತ್ತೆ. 2,500 ಪೈ ಬರುತ್ತೆ. ಅವರ ಪೂರ್ತಿ ವೃತ್ತದ ವಿಸ್ತೀರ್ಣ 2,500 ಪೈ ಬಂತು. ಆದರೆ ಇದು 90 ಡಿಗ್ರಿ ಇದೆ ಅಂದರೆ ಎಕ್ಸಾಕ್ಟಾಗಿ ಇದು ಕಾಲು ಭಾಗದಷ್ಟು ಇದೆ ಅಂತ. ಅದು ಟೋಟಲ್ 90 ಡಿಗ್ರಿ 4 ಭಾಗ ಸಿಗ್ತಾವೆ ವೃತ್ತದಲ್ಲಿ. 4 ಭಾಗದಲ್ಲಿ 1 ಭಾಗದಷ್ಟು ಬೇಕಷ್ಟೇ ನಮಗೆ. 1 ಭಾಗದಷ್ಟು ಬೇಕಂದರೆ ನಾನು 4 ಭಾಗ ಇರ್ತಲ್ಲ, /4 ಮಾಡ್ಕೊಳ್ರಿ. 4ರಿಂದ 2,500 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 4 × 24, 1 ಉಳಿಯುತ್ತೆ, 4 × 8 625/π ಬರುತ್ತಲ್ಲ. 625 ಪೈ ಅನ್ನೋದು ಈ ವಲಯದ ವಿಸ್ತೀರ್ಣ ಮಾತ್ರ. ಈ ವಲಯದ ವಿಸ್ತೀರ್ಣ 625 ಪೈ ಇದೆಯಲ್ಲ, ಇಷ್ಟೇ ವಿಸ್ತೀರ್ಣ ಈ ವೃತ್ತ ಹೊಂದಿದೆ ಅಂದರೆ ಈ ವೃತ್ತದ ತ್ರಿಜ್ಯ ಎಷ್ಟು ಅಂದರೆ ಸೇಮ್ ಅದೇ ಫಾರ್ಮುಲಾ A = πr² ಬರ್ಕೊಂಡು ಈ ವೃತ್ತದ ವಿಸ್ತೀರ್ಣ ಇದೇ 625 ಪೈ ಆಗುತ್ತಲ್ಲ, A ಇದ್ದತ್ರ 625 ಪೈ ಬರ್ಕೊಂಡು ರೈಟ್ ಸೈಡಲ್ಲಿ πr² ಬರ್ಕೊಂಡು ಎರಡು ಕಡೆ ಪೈ ಕ್ಯಾನ್ಸಲ್. 625ನ 25² ಅಂತ ಬರಿತೀನಿ. ರೈಟ್ ಸೈಡಲ್ಲಿ r² ಇದೆ, ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ r = 25 ಬರಿತೀನಿ. r = 25 ಅಂದರೆ ರೇಡಿಯಸ್ 25 ಸೆಂಟಿಮೀಟರ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇಫ್ ದ ಮೀನ್ ಆಫ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ 7.5, summation fi xi = 120 + 3k and summation fi ಅಥವಾ ಸಿಗ್ಮಾ ಅಂತ ಕರೀತಾರೆ, fi = 30, then k is equal to ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಒಂದು ಆವೃತ್ತಿ ವಿತರಣಾ ಪಟ್ಟಿ ಇದೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಸರಾಸರಿ ಕಂಡಿಡ್ತಾರೆ 7.5 ಇದೆ. ಆಮೇಲೆ ಸಿಗ್ಮಾ fi xi = 120 + 3k ಕೊಟ್ಟಿದ್ದಾನೆ. ಆಮೇಲೆ ಸಿಗ್ಮಾ fi = 30 ಕೊಟ್ಟಿದ್ದಾನೆ. ಹಾಗಿದ್ದರೆ ಕೆ ಯಾವುದಕ್ಕೆ ಸಮವಾಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, x⁻ ಅಂದರೆ ಸರಾಸರಿ ಮೀನ್ ಅಂತ ಕರಿತೀವಿ. x⁻ ಕಂಡುಹಿಡಿಬೇಕಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಸಿಗ್ಮಾ fi xi / ಸಿಗ್ಮಾ fi ಅಂತ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಹಾಕ್ಕೊಂಡು ನಾವು ಸರಾಸರಿಯನ್ನು ಕಂಡುಹಿಡಿತೀವಿ. ಸೊ ಇಲ್ಲಿ x⁻ ಅಂದರೆ ಸರಾಸರಿನ 7.5 ಕೊಟ್ಟಿದ್ದಾನೆ. x⁻ ಇದ್ದತ್ರ 7.5 ಬರೆಯೋಣ. ಸಿಗ್ಮಾ fi xi ಕೊಟ್ಟಿದ್ದಾನೆ. ಸಿಗ್ಮಾ fi xi ಅಂದರೆ 120 + 3k ಆಗುತ್ತೆ. 120 + 3k ಬರೀತಾ ಅದನ್ನೇ ಡಿವೈಡ್ ಬೈ ಸಿಗ್ಮಾ fi ಅಂದರೆ 30 ಬರುತ್ತೆ. 30 ಕೆಳಗಡೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ಕೆ ವ್ಯಾಲ್ಯೂ ಸಿಗುತ್ತೆ. ಕೆ ವ್ಯಾಲ್ಯೂ 30 ಈ ಸೈಡ್ ತಗೊಂಬರೋಣ. 7.5 × 30 = 120 + 3k ಬರಿತೀವಿ. 120 + 3k ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರೋಣ. ಸೊ ಇಲ್ಲಿ 7.5 × 30 ಅಂದರೆ 75 ಮೂರಲೆ 225 ಆಗುತ್ತೆ. 0 ಲಾಸ್ಟಿಗೆ ಬರ್ಕೊಂಡ್ರೆ 7.5 × 30 ಗುಣಿಸಿದ್ರೆ ಇಷ್ಟ ಆಗುತ್ತೆ. ಅವ್ರ ಪಾಯಿಂಟ್ ಬಲಗಡೆಯಿಂದ ಒಂದು ಅಂಕೆ ಮೇಲೆ ಇದೆ ಅಂದರೆ ಒಂದು ಅಂಕೆ ಮೇಲೆ ಪಾಯಿಂಟ್ ಇಡೋಣ. ಆಮೇಲೆ 120ನ ಲೆಫ್ಟ್ ಸೈಡ್ ಹೋದರೆ -120 ಆಗುತ್ತೆ. ರೈಟ್ ಸೈಡಲ್ಲಿ 3k ಬರೀತೀನಿ. ಸೊ 225ಅಲ್ಲಿ 120 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಅಂದರೆ ಇನ್ನು 105 ಉಳಿಯುತ್ತೆ. 3 ಈ ಸೈಡ್ ಬಂದರೆ ಡಿವೈಡ್ ಬೈ 3 ಆಗುತ್ತೆ. = k ಬರೀತೀನಿ. ಸೊ ಇದು 3 3 9, 1 ಉಳಿಯುತ್ತೆ. 3 5 15 ಕ್ಯಾನ್ಸಲ್ ಆಗಿ ಕೆ ವ್ಯಾಲ್ಯೂ 35 ಬರುತ್ತೆ. ಕೆ ವ್ಯಾಲ್ಯೂ 35 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ದ ವ್ಯಾಲ್ಯೂ ಆಫ್ ಕೆ ಅಂದರೆ 35 ಬರುತ್ತೆ. The empirical relationship between the 3 measures of central tendencies, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಏನು ಅಂತ. ಸೊ ನೋಡ್ರಿ, ಇಲ್ಲಿ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಕೇಂದ್ರೀಯ ಪ್ರವೃತ್ತಿಯಲ್ಲಿ 3 ಅಳತೆಗಳಿದಾವೆ. ಒಂದು ಮೀನು, ಮೀಡಿಯನ್, ಮೋಡ್ ಅಂತ. ಸೊ ಅಂದರೆ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ ಅಂತ ಕರಿತೀವಿ. ಆ 3ಕ್ಕೆ ಇರ್ತಕ್ಕಂಥ ರಿಲೇಷನ್ಶಿಪ್ ಬರೀದಾದ್ರೆ ಫಸ್ಟ್ ನೋಡ್ರಿ, ಮೀನು ಮೊದಲೇ ವರ್ಡು ಮೀನು, ನೆಕ್ಸ್ಟ್ ಬರೋದು ಮೀಡಿಯನ್ ಅಂತ ಬರುತ್ತೆ, ಲಾಸ್ಟ್ ವರ್ಡು ಮೋಡ್ ಅಂತ. ಈ 3 ಪದಗಳು ಬರ್ತವೆ, ಮೀನ್, ಮೀಡಿಯನ್, ಮೋಡ್ ಅಂತ.
ಈ ಮೂರು ಸಂಬಂಧ ಬರಿಬೇಕಂದ್ರೆ ನೋಡ್ರಿ ಒಂದು ಸಿಂಪಲ್ ಲಾಜಿಕ್ ಹೇಳ್ಕೊಡ್ತೇನೆ. ಈ ಮೂರನ್ನ ರಿವರ್ಸ್ ಆರ್ಡರ್ ಫಸ್ಟ್ ಬರ್ಕೊಡ್ರಿ. ರಿವರ್ಸ್ ಆರ್ಡರ್ ಅಂದ್ರೆ ಫಸ್ಟ್ ಮೋಡ್ ಬರಿಬೇಕು, ಆಮೇಲೆ ಮೀಡಿಯನ್ ಬರ್ಕೋಬೇಕು, ಲಾಸ್ಟಿಗೆ ಮೀನ್ ಬರ್ಕೊಂಡು ಸೊ ಇವೆರಡರ ಮಧ್ಯೆ ಮೈನಸ್ ಹಾಕಿ ಇಲ್ಲಿ ಈಕ್ವಲ್ ಟು ಹಾಕಿ ಸೊ ಇದಕ್ಕೆ 3 ಬರ್ಕೊಳ್ರಿ, ಇದಕ್ಕೆ 2 ಬರ್ಕೊಳ್ರಿ, 3 ಬರ್ಕೊಂಡು ಅದಕ್ಕೆ 2 ಬರ್ಕೊಳ್ರಿ. ಸೊ ಇವಾಗ ಇದು ಮೀಡಿಯನ್ ಮೋಡ್ ಇರ್ತಕ್ಕಂಥ ರಿಲೇಷನ್. ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಆಗುತ್ತೆ. ಈ ರೀತಿ ಬರ್ಕೋಬೇಕು. ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಆಗುತ್ತೆ. ಸೊ ಇಲ್ಲಿ ಫಾರ್ಮುಲಾ ಮೀಡಿಯನ್ನೇ ಲೆಫ್ಟ್ ಸೈಡ್ ಬರೋ ಥರ ಕೊಟ್ಟಿದ್ದಾನೆ ಅಂದರೆ ನೋಡ್ರಿ, -2 ಮೀನು ಲೆಫ್ಟ್ ಸೈಡಿಗೆ ತಗೊಂಬರೋಣ. ಮೋಡ್ -2 ಮೀನ್ ಇದೆಯಲ್ಲ ಲೆಫ್ಟ್ ಸೈಡ್ ಬಂದರೆ +2 ಮೀನ್ ಆಗುತ್ತೆ. ರೈಟ್ ಸೈಡಲ್ಲಿ 3 ಮೀಡಿಯನ್ ಬರೀತಾ ಇದ್ದೀನಿ. ಸೊ ಇದು 3 ಮೀಡಿಯನ್ ಈಕ್ವಲ್ ಟು, ಇದನ್ನ ಉಲ್ಟಾ ಮಾಡಿದ್ರೆ 3 ಮೀಡಿಯನ್ ಈಕ್ವಲ್ ಟು ಮೋಡ್ +2 ಮೀನ್ ಆಗುತ್ತೆ. 3 ಮೀಡಿಯನ್ ಅಂತ ಆಪ್ಷನ್ ಏನಲ್ಲಿದೆ ಮತ್ತೆ ಸಿ ನಲ್ಲಿದೆ, ಆಮೇಲೆ ಡಿ ನಲ್ಲಿದೆ, ಇದು ಬಿ ರಾಂಗ್. 3 ಮೀಡಿಯನ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್ ಆಗಬೇಕು. ಮೋಡ್ +2 ಮೀನ್ ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಇದು ಇದಕ್ಕೆ ಸಂಬಂಧಪಟ್ಟಿದ್ದು, ಕನ್ನಡಕ್ಕೆ ಸಂಬಂಧಪಟ್ಟಿದ್ದು. 3 ಮೀಡಿಯನ್ ಈಕ್ವಲ್ ಟು ಮೋಡ್ +2 ಮೀನ್ ಆಗುತ್ತಲ್ಲ, ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗ್ತವೆ, ಉಳಿದವೆಲ್ಲ ರಾಂಗ್ ಆಗ್ತಾವೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. A bag contains 40 balls, out of which some are red, some are blue, and the remaining are black. If the probability of drawing a red ball from the bag is 11/20 and that of blue ball is 1/5, then the number of black balls in the bag are ಅಂತಿದೆ. ಸೊ ಒಂದು ಚೀಲದಲ್ಲಿ ಟೋಟಲಿ 40 ಚೆಂಡುಗಳಿದಾವೆ ಒಂದು ಬ್ಯಾಗಲ್ಲಿ ಅಂತ. ಅದರಲ್ಲಿ ಕೆಲವು ಕೆಂಪು ಇದ್ದಾವೆ, ಕೆಲವು ನೀಲಿ ಇದ್ದಾವೆ, ಉಳಿದವು ಕಪ್ಪು ಕಲರ್ ಇದ್ದಾವೆ, ಕೆಲವು ರೆಡ್ ಇದ್ದಾವೆ, ಕೆಲವೊಂದು ಬ್ಲೂ ಇದ್ದಾವೆ, ಕೆಲವೊಂದು ಬ್ಲ್ಯಾಕ್ ಕಲರ್ ಇದ್ದಾವೆ. 40ರಲ್ಲಿ ಯಾವ ಎಷ್ಟೆಷ್ಟು ಅಂತ ಗೊತ್ತಿಲ್ಲ. ಆ ಚೀಲದಿಂದ ಕೆಂಪು ಚೆಂಡನ್ನು ಹೊರ ತೆಗೆಯುವ ಸಂಭವನೀಯತೆ, ಟೋಟಲ್ ಅದರಲ್ಲಿ ಒಂದು ಕೆಂಪು ಚೆಂಡನ್ನು ಹೊರ ತೆಗೆಯುವ ಸಂಭವನೀಯತೆ 11/20 ಇದೆ. ಆಮೇಲೆ ಒಂದು ನೀಲಿ ಚೆಂಡನ್ನು ಹೊರ ತೆಗಿತಕ್ಕಂಥ ಸಂಭವನೀಯತೆ 1/5 ಇದೆ. ಅಂದರೆ ಆ ಚೀಲದಲ್ಲಿರುವ ಕಪ್ಪು ಚೆಂಡುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೇನೆ. ಸೊ ನೋಡ್ರಿ, ಪ್ರಾಬಬಿಲಿಟಿ ಕಂಡುಹಿಡಿಬೇಕಂದ್ರೆ ಸಂಭವನೀಯತೆ ಟೋಟಲಿ 40 ಚೆಂಡುಗಳಲ್ಲಿ ಒಂದು ಚೆಂಡು ಹೊರ ತೆಗಿತಾ ಇದೀವಿ ಅಂದರೆ 40C1 ಕೆಳ ಬರಿತೀವಿ. ನಾವು ಹೊರ ತೆಗೆಯೋ ಚೆಂಡು ಕೆಂಪು ಚೆಂಡಾಗಿರ್ಬೇಕಂದ್ರೆ ಕೆಂಪು ಚೆಂಡುಗಳು ಗೊತ್ತಿಲ್ಲ, ಎಕ್ಸ್ ಕೆಂಪು ಚೆಂಡಿದಾವೆ. ಅದರಲ್ಲಿ ಟೋಟಲ್ 40ರಲ್ಲಿ ಕೆಂಪು ಚೆಂಡುಗಳ ಸಂಖ್ಯೆ ಎಕ್ಸ್ ಇದಾವೆ. ಅಂದರೆ ಕೆಂಪು ಚೆಂಡುಗಳಲ್ಲಿ ಯಾವ್ದಾದ್ರು ಒಂದು ಕೆಂಪು ಚೆಂಡು ಹೊರ ಬರುತ್ತೆ, XC1 ಬರಿತೀನಿ. ಆ ಕೆಂಪು ಚೆಂಡು ಹೊರ ಬರೋ ಸಂಭವನೀಯತೆ 11/20 ಇದೆಯಲ್ಲ, ಲೆಫ್ಟ್ ಸೈಡಲ್ಲಿ ಸಂಭವನೀಯತೆ ಅವರೇ ಕೊಟ್ಟಿದ್ರೆ 11/20 = XC1. ಇಲ್ಲಿ 1 ಇದೆ ಅಂದರೆ ಮೇಲೆ ಯಾವ ಅಕ್ಷರ ಇರುತ್ತೋ ಅದೇ ಅಕ್ಷರ ಆನ್ಸರು. XC1 ವ್ಯಾಲ್ಯೂ ಎಕ್ಸೇ ಆಗುತ್ತೆ. ಎಕ್ಸ್ ಅಂದರೆ ಕೆಂಪು ಚೆಂಡುಗಳ ಸಂಖ್ಯೆ. ಇಲ್ಲಿ ಕೆಳಗಡೆ 40C1, ಇಲ್ಲಿ 1 ಇದೆ ಅಂದರೆ ಮೇಲ್ಗಡೆ 40 ಇದೆ ಅಂದರೆ 40ನೇ ಆನ್ಸರ್ ಆಗುತ್ತೆ. ಇಲ್ಲಿ 21 20, 22 40 ಕ್ಯಾನ್ಸಲ್ ಆಗುತ್ತೆ. 2 ಈ ಸೈಡ್ ಬಂದರೆ 11 × 2 ಅಂದರೆ 22 ಆಗುತ್ತೆ. X = 22. X = 22 ಅಂದರೆ ಇಲ್ಲಿ ಕೆಂಪು ಚೆಂಡುಗಳ ಸಂಖ್ಯೆ 22 ಇದ್ದಾವೆ ಅಂತ. ಅದೇ ನೀಲಿ ಚೆಂಡನ್ನು ಹೊರ ತೆಗೆಯುವ ಸಂಭವನೀಯತೆ 1/5 ಕೊಟ್ಟಿದ್ದಾರೆ. ನೀಲಿ ಚೆಂಡನ್ನು ಹೊರ ತೆಗೆಯುವ ಸಂಭವನೀಯತೆ 1/5 ಕೊಟ್ಟಿದ್ದಾರೆ ಅಂದರೆ, ಸೊ ವೈ ನೀಲಿ ಚೆಂಡುಗಳಿದಾವೆ ಅಂದರೆ ಅದರಲ್ಲಿ ಒಂದು ಹೊರ ಬರುತ್ತೆ. ಟೋಟಲ್ 40 ಚೆಂಡುಗಳಲ್ಲಿ ಒಂದು ಚೆಂಡು ಹೊರ ತೆಗಿತಾ ಇದೀವಿ. ಆ ಚೆಂಡು ನೀಲಿ ಚೆಂಡು ಆಗಿರ್ಬೇಕಂದ್ರೆ ನೀಲಿ ಚೆಂಡುಗಳ ಸಂಖ್ಯೆ ವೈ ಅಂತ ತಗೊಳ್ಳೋಣ, ಕೆಂಪು ಚೆಂಡುಗಳ ಸಂಖ್ಯೆ ಎಕ್ಸ್ ಅಂತ ತಗೊಂಡ್ರೆ YC1 ಅಂತ ಬರ್ಕೊಳ್ರಿ. P(E) ಅಂದರೆ ಇಲ್ಲಿ ನೀಲಿ ಚೆಂಡನ್ನು ಹೊರ ತೆಗೆಯುವ ಸಂಭವನೀಯತೆ 1/5 ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ 1/5 ಬರೆಯೋಣ. YC1 ಅಂದರೆ ವೈ ಬರಿತೀನಿ. 40C1 ಅಂದರೆ 40 ಆಗುತ್ತೆ. 5 1 5 8 40 ಕ್ಯಾನ್ಸಲ್ ಆಗಿ 8 ಈ ಸೈಡ್ ಬಂದರೆ 1 × 8 ಅಂದರೆ 8 ಬರುತ್ತೆ. ವೈ ವ್ಯಾಲ್ಯೂ 8. ವೈ ಅಂದರೆ ನೀಲಿ ಚೆಂಡುಗಳ ಸಂಖ್ಯೆ 8 ಇದಾವೆ. 22 ಕೆಂಪು ಚೆಂಡು, 8 ನೀಲಿ ಚೆಂಡು ಅಂದರೆ 22 + 8 ಅಂದರೆ ಟೋಟಲಿ 30 ಚೆಂಡು. ಅದು ಕೆಂಪು ಮತ್ತು ನೀಲಿ ಸೇರಿ. ಇಲ್ಲಿ ಕೊಟ್ಟಿರೋದು 40ರಲ್ಲಿ ಇವೆರಡೂ ಸೇರಿ 30 ಇದ್ದಾವೆ ಅಂದರೆ 30 ಮೈನಸ್ ಮಾಡಿದ್ರೆ ಇನ್ನು ಉಳಿದವ 10 ಕಪ್ಪು ಬಣ್ಣದ ಚೆಂಡುಗಳಾಗ್ತವೆ. ಕಪ್ಪು ಬಣ್ಣದ ಚೆಂಡುಗಳ ಸಂಖ್ಯೆ ಎಷ್ಟಿದಾವೆ? 10 ಇದಾವೆ ಆ ಬ್ಯಾಗಲ್ಲಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ ನೋಡಿ? ಈ ಥರ ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ಸ್ನ ಆನ್ಸರ್ ಮಾಡೋ ಐಡಿಯಾಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಥರ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.